ಇಡೀ ಪ್ರಪಂಚದಲ್ಲಿ ಹಿಂದೆಯೂ ಕೂಡ ಎಲ್ಲ ಪರ್ಫೆಕ್ಟ್ ಆಗಿರ್ತಕ್ಕಂಥ ವ್ಯಕ್ತಿ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದೆನೂ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ಗಳನ್ನು ಎತ್ತಿಡಿದು ನಾವು ಅಬಲರು, ನಮ್ಮ ಕೈಲೇನು ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಅದು ದೊಡ್ಡ ಫೇಲ್ಯೂರ್ ಆಗುತ್ತೆ. ಒಂದು ಹಳ್ಳಿ, ಒಂದು ಹೆಣ್ಣಿದ್ಲು. ಆಕೆ ಕಡವೆ ಅಂತ ಗೊತ್ತಲ್ಲ, ಆ ಕಡವೆ ಮೇಲೆ ಎರಡು ಮಡಕೆಗಳನ್ನ ಇಟ್ಕೊಂಡು ಹಳ್ಳಿಯಿಂದ ತುಂಬ ದೂರದಲ್ಲಿರ್ತಕ್ಕಂಥ ಬಾವಿಯಿಂದ ನೀರು ತರ್ತಾ ಇದ್ಲು. ಒಂದು ಮಡಕೆ ಸ್ವಲ್ಪ ಕ್ರ್ಯಾಕ್ ಆಗಿತ್ತು, ನೀರು ತೊಟ್ಟಿಗ್ತಾ ಇತ್ತು. ಇನ್ನೊಂದು ಮಡಕೆ ತುಂಬ ಚೆನ್ನಾಗಿತ್ತು. ಆ ಕ್ರ್ಯಾಕ್ ಆಗಿದ್ದಂಥ ಮಡಕೆ ತುಂಬ ಬೇಜಾರು ಮಾಡಿಕೊಂಡು ಆಕೆಗೆ ಹೇಳಿತು, ನೀನು ನನ್ನನ್ನು ಬಿಸಾಕಿಬಿಡು, ನೋಡು ನಾನು ಕ್ರ್ಯಾಕ್ ಆಗಿದ್ದೀನಿ, ಆ ಮಡಕೆ ನೋಡು ಮನೆ ತನಕ ತುಂಬ ನೀರನ್ನು ಹಾಗೆ ತೊಗೊಂಬರುತ್ತೆ, ನನ್ನಲ್ಲಿರತಕ್ಕಂಥ ನೀರು ಖಾಲಿ ಆಗ್ತಾ ಇದೆ, ನಾನು ಸೋರೋಗ್ತಾ ಇದ್ದೀನಿ, ನನ್ನ ಕೈಲಿ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಆಕೆ ನಕ್ಕೆ ಹೇಳ್ತಾಳೆ, ನೀನು ಬೇಜಾರು ಮಾಡ್ಕೋಬೇಡ, ಹಾಗೆ ಸ್ವಲ್ಪ ಕೆಳಗಡೆ ನೋಡು ಅಂತ. ಆ ಕೆಳಗಡೆ ನೋಡಿದಾಗ ಈ ಒಡೆದೋಗಿರ್ತಕ್ಕಂಥ ಮಡಕೆಯ ಸೈಡಲ್ಲಿ, ಆ ರಸ್ತೆ ಬದಿನಲ್ಲಿ ಸಮೃದ್ಧಿಯಾಗಿ ಹೂವಿನ ಗಿಡಗಳು ಬೆಳೆದಿದ್ವು. ಆಗ ಅವಳು ಹೇಳ್ತಾಳೆ, ನೋಡು ನಿನ್ನಲ್ಲಿ ಬೀಳ್ತಿದ್ದಕ್ಕಂಥ ನೀರು ಎಷ್ಟು ಗಿಡಗಳನ್ನು ಬೆಳೆಸಿದೆ, ಎಷ್ಟು ಅಂದವಾದಂಥ ಹೂಗಳು ಬಿಟ್ಟಿದ್ದಾವೆ. ಇದೇ ಹೂಗಳನ್ನು ತಗೊಂಡು ನಾನು ದೇವ್ರಿಗೆ ಕೊಟ್ಟು ಪೂಜೆ ಮಾಡ್ತೀನಿ, ಆ ಪುಣ್ಯ ನಿನಗೂ ಬರುತ್ತಲ್ವಾ. ಸ್ನೇಹಿತರೆ, ಪ್ರತಿಯೊಬ್ಬರಲ್ಲೂ ಒಂದು ವೀಕ್ನೆಸ್ ಇರುತ್ತೆ. ಅದನ್ನು ಮೀರಿ ಬೆಳಿಬೇಕಾಗಿ ಬರುತ್ತೆ. ಆಗ ಮಾತ್ರ ಸಾಧನೆ ಅಂತ ಹೇಳಲಿಕ್ಕೆ ಸಾಧ್ಯ. ನಮ್ಮ ವೀಕ್ನೆಸ್ಸು ಇನ್ನೊಂದೆಲ್ಲೋ ಒಂದು ರೀತಿ ಅಡ್ವಾಂಟೇಜ್ ಆಗಿರುತ್ತೆ. ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಏನೆಲ್ಲ ವೀಕ್ನೆಸ್ ಇದ್ರೂ ಅವ್ರ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಅವರನ್ನು ನೋಡಿ ನಾವು ಕಲಿಬೇಕು. ಏನಂತೀರಾ?